ನೀನು ಮತ್ತೆ ಯಾಕೆ ಬಂದೆ? ಹೋಗಿದ್ರೆ ತಾನೆ ಬರೋಕೆ. ಇಲ್ಲೇ ಹೊರಗಡೆ ಇದ್ದೆ, ಕಾರಲ್ಲಿ. ಶ್ರದ್ಧಾ ಎಲ್ಲಿ? ನೋಡಿ, ಆಗಿದ್ದೆಲ್ಲ ಆಗೋಯ್ತು. ನಾನು 100 ಸಲ ಯೋಚನೆ ಮಾಡಿದೆ. ಗಂಡ ಹೆಂಡತಿ ಮಧ್ಯೆ ಇರೋ ಗಲಾಟೆನ ನಾವೇ ಬಗೆಹರಿಸ್ಕೋಬೇಕಲ್ವಾ? ಇದು ಒಂದೇ ಒಂದ್ಸಲ ಅವ್ರ ಜೊತೆ ಮಾತಾಡ್ತೀವಿ. ಪ್ಲೀಸ್, ಇದೊಂದು ಚಾನ್ಸ್ ಕೊಡಿ ನನಗೆ. ಆದರೆ ಅದೀಗ ಸಾಧ್ಯ ಇಲ್ಲ ಭುವನ್. ಯಾಕೆ ಹಾಗೆ ಹೇಳ್ತಾ ಇದ್ದೀರಾ? ಯಾಕಂದ್ರೆ ಶ್ರದ್ಧಾ ಮನೇಲಿಲ್ಲ. ಮನೇಲಿಲ್ವಾ? ಏನ್ ಹಾಗಂದ್ರೆ? ಶ್ರದ್ಧಾ ರಾತ್ರಿನೇ ಮನೆಯಿಂದ ಆಚೆ ಹೋದ್ಲು ಭುವನ್. ಏನ್ ಮಾತಾಡ್ತಾ ಇದ್ದೀರ? ಎಲ್ಲಿ ಹೋಗ್ತಾರವಳು? ನೋಡಿ, ಸುಮ್ಮನೆ ಏನೋ ಮಾತಾಡ್ಬೇಡಿ ಅಂತೆ, ಪ್ಲೀಸ್. ತಮಾಷೆ ಮಾಡೋ ಸ್ಥಿತಿಲಿಲ್ಲ ನಾನು. ನಿನ್ನಂಥವ್ರನ್ನ ಮದುವೆ ಮಾಡಿಕೊಂಡು ನನ್ನ ಮಗಳು ಸಂಕಟ ಅನುಭವಿಸೋ ಹಾಗಾಯ್ತು. ಅದಕ್ಕೆ ಬೇಜಾರಿದೆ ನನಗೆ. ಈಗ ನನ್ನ ಮಗಳು ಎಲ್ಲವನ್ನು ಬಿಟ್ಟು ಹೊಸ ಬದುಕು ಕಟ್ಕೋತೀನಿ ಅಂತ ಹೊರಟಿದ್ದಾಳೆ. ಅವಳನ್ನ ಬೇಡ ಅಂತ ತಡೆಯೋ ಶಕ್ತಿ ಇರಲಿಲ್ಲ ನನಗೆ. ಅದಕ್ಕೆ ಕಳಿಸ್ಕೊಟ್ಟೆ. ನೋಡು, ಸುಮ್ಮನೆ ನನ್ನ ಹತ್ರ ಮಾತಾಡಿ ಏನೂ ಪ್ರಯೋಜನ ಇಲ್ಲ. ಶ್ರದ್ಧಾ ಮನೇಲಿಲ್ಲ, ಅವಳು ಹೊರಟಾಗಿದೆ. ಬೇಕಿದ್ರೆ ಮನೆ ಚೆಕ್ ಮಾಡು. ಎಲ್ಲಿ ಹೋದ್ಲು ಅತ್ತೆ ಅವಳು? ಗೊತ್ತಿಲ್ಲ, ಗೊತ್ತಿದ್ರೂ ಹೇಳಲ್ಲ. ನೀನು ಅವಳನ್ನ ಹುಡ್ಕೊಂಡು ಹೋಗಿ ತೊಂದರೆ ಕೊಡೋದು ಬೇಕಾಗಿಲ್ಲ. ನಂಬೋಕೆ ಆಗ್ತಾ ಇಲ್ಲ. ಶ್ರದ್ಧಾ ಎಲ್ಲ ಬಿಟ್ಟು ಹೋಗೇ ಬಿಟ್ಲ. ಅವಳಿದ್ದಾಗ ಅವಳ ಬೆಲೆ ಅರ್ಥ ಆಗ್ಲಿಲ್ಲ ನನಗೆ. ಇನ್ಮೇಲಾದ್ರೂ ಆಗ್ಲಿ.